ಸರ್ ಅದೇ ಎಪಿಸೋಡಿಗೆ ಬಂದೆ ಸರ್. ಈಗ ರಾಜ್ಕುಮಾರ್ ಕಿಡ್ನಾಪ್ ಆದಾಗ ಬಹುಶಃ ಅಂದಿನ ನಿಮ್ಮ ಗೌರ್ಮೆಂಟಲ್ಲಿ ದೊಡ್ಡ ಸವಾಲು ಅಂದ್ರೆ ಅದೇ ಆಗಿತ್ತು. ಫೋನ್ ನನಗೇನೆ ಅವ್ರು ಮಾಡಿದ್ದು, ಫಸ್ಟ್ ಫೋನ್ ಹಿಂಗಾದ ತಕ್ಷಣ ಹಂಗೆ ಫೋನ್ ಮಾಡಿದ್ರು, ಬಾಯ್ಲಿ ಅರ್ಜೆಂಟ್ ಅಂತ. ಯಾಕೆ ಹಿಂಗಾಗಿದೆ ಅಂತ ತಕ್ಷಣ ಮನೆಗೆ ಹೋದೆ. ಯು ಆರ್ ಸೋ ಟೆನ್ಸ್ಡ್, ಐ ಆಮ್ ಟೆಲಿಂಗ್ ಯು. ಅಯ್ಯೋ ಏನು ಆಫೀಸರ್ಸ್ ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ, ಅವ್ರು ಕರ್ಕೊಬಂದು ಇವ್ರು ಕರ್ಕೊಬಂದು ಅರ್ಧ ಗಂಟೆಗೆ ಬಂದ್ಬಿಟ್ರಲ್ಲ ಆಫೀಸರ್ಸು. ಏನೆಲ್ಲ ಶೂಟ್ ಮಾಡಿ ಎತ್ಕೊಬಂದ್ರೆ ಅವೆಲ್ಲ ಏನು ಮಾಡೋಕ್ಕೋಗ್ಬಿಟ್ರಪ್ಪ, ಸುಮ್ಮನೆ ಇರಿ ಅಂದ್ಬಿಟ್ಟು ಅವೆಲ್ಲ ಸುಮ್ಮನೆ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಅಂದ್ಬಿಟ್ಟು ಎಲ್ಲರನ್ನ ಕರೆಸಿ ಮಾತುಕತೆ ಮಾಡಿ ಭಾಳ ಡಿಪ್ಲೊಮೆಟಿಕ್ಕಾಗೆ ಮೂವ್ ಮಾಡಿ ಏನೋ ಒಂದು ಸರ್ ಅದನ್ನು ಹೇಗೆ ಹ್ಯಾಂಡಲ್ ಮಾಡಿದೆ ಸ್ವಲ್ಪ ವಿವರಿಸಿ ಹೇಳಿ ಸರ್. ಯಾಕಂದರೆ ಈ ಜನ್ರೇಷನ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಏನಾಯಿತು ಸರ್, ಪೂರ್ತಿ ರಹಸ್ಯ ಕೇಳೋಕ್ಕಾಗಲ್ಲ. ಅದೆಲ್ಲ ರಹಸ್ಯ ಅದೆಲ್ಲ ನಾನು ಮಾತಾಡಬಾರ್ದು. ಅದೆಲ್ಲ ಪಾಪ ಖರ್ಗೆ ಸಾಹೇಬ್ರು ಇದ್ರಲ್ಲ, ಈ ವಾಸ್ ಎ ಹೋಮ್ ಮಿನಿಸ್ಟರ್, ಈ ಆಲ್ಸೋ ವಾಸ್ ವೆರಿ ಸೋ ಮೆಚ್ಯೂರ್ಡ್. ಆವತ್ತು ಕೂಡ ಭಾಳ ಸೀನಿಯಾರಿಟಿ ಇತ್ತು, ಭಾಳ ಡಿಪ್ಲೊಮೆಟಿಕ್ಕಾಗಿ ಅವರು ಹ್ಯಾಂಡಲ್ ಮಾಡಿದ್ರು ಸರ್. ಇದ್ರ ಜೊತೆಗೆ ರಾಜ್ಕುಮಾರ್ ಕುಟುಂಬ ಮತ್ತು SM ಕೃಷ್ಣ ನಡುವೆ ತಮ್ಮ ಪಾತ್ರ ಕೂಡ ಜಾಸ್ತಿ ಇತ್ತು ಅಂತ ಕೇಳ್ಪಟ್ಟೆ. ಅಂದರೆ ಅವರನ್ನು ಏನಿಲ್ಲ ಸುಮ್ಮನೆ ನನ್ನ ಮೇಲೆ ಪ್ರಚಾರ ಶುರು ಮಾಡಿಬಿಟ್ಟಿರೋ, ದುಡ್ಡು ಉಸುಲು ಮಾಡ್ತಾವೆ ಅಲ್ಲಿ ಉಸುಲು ಮಾಡ್ತಾವನೆ ಅಂತ ಅಂದ್ಬಿಟ್ಟು. ನಾವು ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ, ಎಲ್ಲಿ ಉಸುಲು ಮಾಡ್ತಾ ಇರೋದು ಅದೆಲ್ಲ ಹೇಳ್ಬಾರ್ದು ಬಿಡಿ. ಕೆಲವು ಸರ್ ಆ ಟೈಮ್ ಕ್ರೈಸಿಸ್ ನೀವು ಹೇಗೆ ಹ್ಯಾಂಡಲ್ ಮಾಡಿ ಸರ್? ವಾಟ್ ವಾಸ್ ಯುವರ್ ರೋಲ್ ಇನ್ ದಟ್ ಒನ್ ಅಂತ ಏನು ಮಾಡ್ತಾ ಇದ್ದೀವಿ? ಬೇರೆಯವರೆಲ್ಲ ಇದ್ದರು ಅದಕ್ಕೆಲ್ಲ, ಬೇರೆಯವರೆಲ್ಲ ಬಂದರು. ಯಾರು ಕಿರಣ್ ಗೋಪಾಲ್ ಅಂತ ಯಾರೋ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಅವ್ರು ಯಾರೋ ಬಂದರು, ಭಾಳ ಜನ ಎಲ್ಲ ಪಾಪ ಎಲ್ಲ ಸಹಾಯ ಮಾಡಿದ್ರು. ರಜನಿಕಾಂತ್ ಕರೆಸಿದ್ರು ಅದೇನೋ ಇದು ಮಾಡೋಕ್ಕೆ. ಸೊ ಆ ಸ್ಟೇಟ್ ಗೌರ್ಮೆಂಟ್ ಅವರು ದೇ ಕೋಆಪರೇಟೆಡ್, DMK ಗೌರ್ಮೆಂಟ್. ಸರ್ ಕ್ಯಾಬಿನೆಟಲ್ಲಿ ತುಂಬ ಟೆನ್ಸ್ ಆಗ್ತಾ ಇರ್ತಾ ಸರ್, ಎಸ್ಪೆಷಲಿ ರಾಜ್ಕುಮಾರ್ ಟೈಮ್ ಇದ್ದಾಗ. ಅದು ಅವಾಗ ಕ್ಯಾಬಿನೆಟಲ್ಲಿ ಹೆಂಗೆ ಡಿಸ್ಕಸ್ ಆಗ್ತಿತ್ತು SM ಕೃಷ್ಣ? ಹೌ ಡಿಡ್ ಯು ಹ್ಯಾಂಡಲ್? ಟೆನ್ಷನ್ ಏನಾಗಲಿಲ್ಲ, ಬಟ್ ಅವರು ಎಲ್ಲರಿಗೂ ಆಮೇಲೆ ಎಲ್ಲ ಇಲಾಖೆಗೂ ಭಾಳ ಇಂಪಾರ್ಟೆನ್ಸ್ ಕೊಡ್ತಿದ್ರು ಒಂದು. ಬಟ್ ಇಷ್ಟು ದುಡ್ಡು ಇರಲಿಲ್ಲ, ಬರೀ 26,000 ಕೋಟಿ ಸ್ಟೇಟ್ ಬಜೆಟ್ 26,000 ಕೋಟಿ, ಇಷ್ಟು ದುಡ್ಡು ಇರಲಿಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಅದು ಯಾವುದೋ ನೀರಾವರಿಗೆ ಅಲ್ಲಿ UKPಲಿ ಎಕ್ಸ್ಕ್ರೇಷಿಯಾ ಅಂತ ಎಕರೆಗೆ 1 ಲಕ್ಷ ಕೊಟ್ಬಿಟ್ರು. ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಒಂದು 5-6 ಕೋಟಿ ಕೊಡಿಸ್ಬೇಕಾದ್ರೆ ಎಷ್ಟು ಹೊಡೆದು ಕೊನೆಗೆ ಆ ದುಡ್ಡು ರಿಲೀಸ್ ಮಾಡೋಕ್ಕೇ ಅವ್ರಿಗೆ ಸಂಕೋಚ ಆಗ್ತಿತ್ತು. ಏನೋ ಫ್ರೀಯಾಗಿ ಕೊಟ್ಟಂಗೆ ಆಗ್ತಿತ್ತು. ನಮ್ಮಲ್ಲಿ ಒಂದು ಅರ್ಕಾವತಿ ಪ್ರಾಜೆಕ್ಟ್ ಅಂತಿದೆ, ಪಾಪ ರೈತರೆಲ್ಲ 2,000-3,000 ರೂಪಾಯಿಗೆಲ್ಲ ಎಕರೆ ಕೊಟ್ಬಿಟ್ರು, 2,000 ರುಪೀಸ್ ಅವ್ರಿಗೆಲ್ಲ ಏನೋ ಕೊಡಿಸ್ಬೇಕು ಅಂತೇಳಿ ಭಾಳ ಕಷ್ಟ ಆಯಿತು. ಫೈನಾನ್ಸ್ ವಾಸ್ ಟ್ರೂ, ಬಟ್ ದಿ ವಿಲ್ ಈ ಟುಕ್. ನಾನು ಅಸೆಂಬ್ಲಿ ನಾನು ಹೇಳಿದೆ ಆವತ್ತು, ಆದಿಕೇಶುಲು, ಮಲ್ಯ, JP ನಾರಾಯಣ ಸ್ವಾಮಿ, ತಿಮ್ಮೇಗೌಡ, ದಾಸಪ್ಪ, ದೊಡ್ಡ ದೊಡ್ಡ ಲಿಕ್ಕರ್ ಲಾಬಿ ಎಲ್ಲ ಇತ್ತಲ್ಲ, ಅವರೆಲ್ಲ ಕೆಲವರೆಲ್ಲ ಕೋಡೇಸು, ರಾಮಚಂದ್ರ ಕೋಡಿ ಅವರಿಬ್ಬರು ನನ್ನ ಜೊತೆಲಿ ಓದ್ತಿದ್ರು ಅಂತ ಕಾಣ್ತದೆ. ಯೂಸ್ ಟು ಹೆಲ್ಪ್, ಭಾಳ ಜನ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ. ಅವಾಗ ಈ ಸೆಕೆಂಡ್ಸು ಥರ್ಡ್ಸ್ನ ನಿಲ್ಲಿಸ್ಬೇಕು ಅಂತೇಳಿ, ಸೆಕೆಂಡ್ ಸೇಮ್ ಲಿಕ್ಕರ್ ವಿತೌಟ್ ಟ್ಯಾಕ್ಸ್ ಅಷ್ಟೇ ಆ ಥರ ಏನೋ ಇತ್ತು, ನಿಲ್ಲಿಸ್ಬೇಕು ಅಂತೇಳಿ MC ನಾರಾಯಣ ಒಂದು ದೊಡ್ಡ ಭಾಷಣ ಮಾಡಿಬಿಟ್ರು. ಭಾಳ ನಿಮಗೆ ಬದ್ಧತೆ ಇದ್ದರೆ ನೀವು ಇದು ಮಾಡಿದ್ರೆ ಯು ಆರ್ ಈಲ್ಡಿಂಗ್ ಟು ಎಕ್ಸೈಸ್ ಲಾಬಿ ಅಂತೇಳಿ. ಕೊನೆಗೆ ಇಟ್ಟಕ್ಕೆ ವೆರಿ ಬೋಲ್ಡ್ ಸ್ಟ್ಯಾಂಡ್, ಅದನ್ನು ಬ್ಲೂವೇಜ್ ಕಾರ್ಪೊರೇಷನ್ ಮಾಡಿಬಿಟ್ರು. ಇವತ್ತು ಫೈನಾನ್ಸ್ ನಮ್ಗೆ ಇಷ್ಟು ಸ್ಟ್ರೆಂತ್ ಬರ್ಬೇಕಾದ್ರೆ ಎಕ್ಸೈಸಿಂದ, ಆಮೇಲೆ ಎಕ್ಸೈಸಲ್ಲಿ ಕಂಟ್ರೋಲ್ ಆಗಬೇಕಾದ್ರೆ ಇಟ್ ಈಸ್ ದಟ್ ಡಿಸಿಷನ್, ಇಟ್ ಈಸ್ ರೆಸ್ಪಾನ್ಸಿಬಲ್. ಸರ್ ಆಮೇಲೆ ರಾಜ್ಕುಮಾರ್ ಅವ್ರನ್ನ ಬಿಡಿಸ್ಕೊಂಡು ಬರ್ತಾರಲ್ಲ ಸರ್, ಇವತ್ತು ಕೂಡ ನಾವು ವಿಜುವಲ್ ನೋಡ್ತೀವಿ, ನೀವೆಲ್ಲ ಜೊತೆ ನಿಂತ್ಕೊಂಡು. ಅವ್ರು ಬಂದಾದ್ಮೇಲೆ SM ಕೃಷ್ಣ ಅವ್ರ ಜೊತೆಗೆ ಸಪ್ರೇಟಾಗಿ ಮಾತನಾಡಿದ್ದು, ಅದ್ರ ಬಗ್ಗೆ ಸ್ವಲ್ಪ ವಿವರ ಹೇಳಿ ಸರ್. ಏನಾಯ್ತು ಕರ್ಕೊಂಡ್ಬಂದಾದ್ಮೇಲೆ? ಒಳಗಡೆ ಕರ್ಕೊಂಡೋಗಿ ಸಪ್ರೇಟಾಗಿ ಮಾತಾಡಿದ್ರು ಅವ್ರ ಹತ್ರ. ಅವರು ಪಾಪ ಈ ವಾಸ್ ಸೋ ನರ್ವ್ಸ್, ಈ ವಾಸ್ ಈ ಸೋ ಜಾಯ್. ರಾಜ್ಕುಮಾರ್ ಅವ್ರಿಗೆ, ರಾಜ್ಕುಮಾರ್ ಇವನ್ SM ಕೃಷ್ಣಗೂ ಸ್ವಲ್ಪ ರಿಲೀಫ್, ಅವ್ರಿಗೆ ರಿಲೀಫ್ ಆಯಿತು. ಬಟ್ ಅವರು ಭಾಳ ವೆರಿ ಡಿಸಿಪ್ಲಿನ್ ಕಲ್ಚರ್ ಇದು. ಅವ್ರು ರಾಜ್ಕುಮಾರ್ ಅವ್ರಿಗೂ ಇವ್ರ ಬಗ್ಗೆ ಅಷ್ಟೇ ಒಂದು ಭಾವನೆ, ಗೌರವ ಇದು ಎಲ್ಲ ಕೂಡ ಇತ್ತು. ರೈಟ್ ಸರ್. ಆಮೇಲೆ ಅಧಿಕಾರಿವರೆಗೂ ಮೊದಲಿಂದ ಭಾಳ ಪರಿಚಯ ಇತ್ತು ಅವ್ರವ್ರಿಗೆ. ಅವರು ರೈಟ್, ನಾನು ಇನ್ನೂ ಹಿಂಗೆ ಕೈ ಹಿಡ್ಕೊಂಡೇ ಇದ್ದು 1-1.5 ಗಂಟೆ. ಪಾರ್ವತಮ್ಮನವ್ರ ಜೊತೆ ಮೀಟಿಂಗ್ ಮಾಡಿದ್ರಲ್ಲ ಸರ್, ಅದು ಸ್ವಲ್ಪ ಅಪೀಲಿಂಗ್ ಆಗಿತ್ತು ಅನ್ಸುತ್ತೆ SM ಕೃಷ್ಣ ಅವ್ರಿಗೆ. ಯಾಕೆಂದ್ರೆ ಅವ್ರು ಬಂದು ಬಹುಶಃ ಅವ್ರ ತಮ್ಮನ ಜೊತೆ ಫ್ಯಾಮಿಲಿಯವರೆಲ್ಲ ಕೋಆಪರೇಟ್ ಮಾಡಿದ್ರು. ಬಟ್ SM ಕೃಷ್ಣ ಅವರನ್ನು ಹ್ಯಾಂಡಲ್ ಮಾಡಿದೆ, ಎಸ್ಪೆಷಲಿ ಆ ಫ್ಯಾಮಿಲಿನ. ಯಾಕೆಂದರೆ ತುಂಬ ಟೆನ್ಸ್ ಬೇರೆ ಬೇರೆ ಎಲ್ಲ ಕೆಲವರೆಲ್ಲ ಈ ಫಿಲಮ್ ಚೇಂಬರ್ ಅವ್ರು ಇದ್ರಲ್ಲ, ಅವರೆಲ್ಲ ಭಾಳ ಕೆಲವರೆಲ್ಲ ಪಟ್ಟಿಂಗ್ರು ಇದ್ರು ಅದರಲ್ಲಿ. ಬಟ್ ಇವ್ರ ವಿಚಾರದಲ್ಲಿ ಯಾರೂ ಮಾತಾಡೋಕ್ಕೆ ಹೋಗ್ತಿಲ್ಲ. ನಮ್ಮ ಗೌರ್ಮೆಂಟು ಮೊದಲು ಸ್ವಲ್ಪ
ಕಂಟ್ರೋಲ್ಡ್ ಗೌರ್ಮೆಂಟ್ ಇತ್ತು. ಹಂಗೆಲ್ಲರೂ ಆ ಥರ ಎಲ್ಲ ಈಗೆಲ್ಲ ಮೀಡಿಯಾ ಗಿಡಿಯಾ ಎಲ್ಲ ಹಂಗೆಲ್ಲ ಆ ಥರ ಎಲ್ಲ ಅವ್ರದ್ದೇ ಆದಂಥ ಸ್ಟೋರಿ ಮಾಡ್ತಾರೆ. ಎಕ್ಸೆಪ್ಟ್ ಲಂಕೇಶು ಏನೇನೋ ಬರೆಯೋರು ಬಿಟ್ಟರೆ ಬೇರೆ ಎಲ್ಲ ಸ್ವಲ್ಪ ದೇವ್ರ ಆಲ್ ಮೀಡಿಯಾ ವಾಸ್ ಕಂಟ್ರೋಲ್ಡ್ ಅಂದರೆ ಸ್ವಲ್ಪ ದೇ ವಾಸ್ ಇನ್ ದೇರ್. ಎಸ್.ಎಂ. ಕೃಷ್ಣ ವಾಸ್ ನಾಟ್ ಅಲೋಯಿಂಗ್ ಎನಿ ಮಿಸ್ಟೇಕ್ ಟು ಬಿ ಡನ್ ಬೈ ಎನಿ ಅದರ್ ಮಿನಿಸ್ಟರ್ಸ್ ಆಲ್ಸೋ. ಅದನ್ನು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿ. ನನಗೆ ಒಬ್ಬ ಆಫೀಸರ್ ಆಗಿಬಿಟ್ಟಿದ್ರು ರವಿಕುಮಾರ್ನ. ನಾನು ಅವ್ರಿಗೆ ಗಲಾಟೆ ಮಾಡ್ತಿದ್ದೆ, ಯಾಕೆ ನಾನು ಕೆಲಸ ಮಾಡ್ತಾಯಿದ್ದೆಲ್ಲ ಸಾಹೇಬ್ರು ಹೇಳೋರೆ ನಿನ್ನಿಂದ ಏನು ತಪ್ಪಾಗಬಾರ್ದು ಅಂತ ನನಗೆ ವಾರ್ನಿಂಗ್ ಕೊಟ್ಟವ್ರೆ, ಅದಕ್ಕೆ ನಾನು ನಿಮ್ಮನ್ನ ಹಾಕವ್ರೆ ಅಂತ ಹೇಳಿದ್ರು. ನಿಮ್ಮ ಇದಕ್ಕೆ ಅಟ್ಯಾಚ್ ಮಾಡಿಬಿಡ್ರು ಗಾರ್ಡ್ ಮಾಡೋರೆ ಅಂತ. ಹಾಂ. ಸೊ ಅದಕ್ಕೆ ಇವತ್ತವರೆಗೂ ನನ್ನ ಮೇಲೆ ಯಾವ ಇಲಾಖೆಯಲ್ಲಿ ಯಾವ ಚಾರ್ಜಸ್ಸು ಯಾರು ನನ್ನ ಮೇಲೆ ಹೇಳೋಕ್ಕಾಗಿಲ್ಲ.